ಕಚ್ ಭಾಗದಲ್ಲಿ 8ರಿಂದ 10 ಬಾರಿ ಡ್ರೋನ್ ದಾಳಿ ನಡೆದಿದೆ ಅನ್ನುವಂತಹ ವರದಿ ಈಗ ಬರ್ತಾ ಇದೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಅನ್ನುವಂಥದ್ದನ್ನ ಅಧಿಕಾರಿಗಳಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಎಲ್ಲದಕ್ಕೂ ಕೂಡ ಅಲರ್ಟ್ ಆಗಿರಬೇಕು. ಕೇಂದ್ರದ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದೇವೆ ಅನ್ನುವಂಥದ್ದನ್ನ ಗುಜರಾತ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಗುಜರಾತ್ನ ಗಡಿ ಭಾಗದಲ್ಲಿ ಪಾಕ್ ಡ್ರೋನ್ ದಾಳಿಯನ್ನ ನಡೆಸಿದೆ. ಕಚ್ ಭಾಗದಲ್ಲಿ 8ರಿಂದ 10 ಬಾರಿ ಡ್ರೋನ್ ಪ್ರಯೋಗವನ್ನ ಮಾಡಿದೆ. ಅಲ್ಲಿ ಎಲ್ಲವನ್ನ ಕೂಡ ಹೊಡೆದುರುಳಿಸುವಂತ ಪ್ರಯತ್ನವನ್ನ ಭಾರತ ಮಾಡಿದೆ. ಯಾವುದೇ ರೀತಿಯಾದಂಥ ಹಾನಿಗಳಾಗಿರುವಂಥ ವರದಿ ಈಗ ಸದ್ಯಕ್ಕೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ಗುಜರಾತ್, ಪಂಜಾಬ್, ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರದ ಗಡಿ ಭಾಗಗಳಲ್ಲೇ ಇದೆ. ಪಾಕ್ನಿಂದ ಡ್ರೋನ್ ದಾಳಿ ಹಿನ್ನೆಲೆಯಲ್ಲಿ ನಾಳೆ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಇವತ್ತು ಕೂಡ ಸುದೀರ್ಘವಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ದಾರೆ. ಸಿಡಿಎಸ್ 3 ಸೇನೆಯ ಮುಖ್ಯಸ್ಥರ ಜೊತೆಗೆ ಸಭೆಯನ್ನ ಮಾಡ್ತಾರೆ. ಪಾಕ್ನಿಂದ ಡ್ರೋನ್ ದಾಳಿ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯುತ್ತೆ. 3 ಸೇನೆಯ ಮುಖ್ಯಸ್ಥರೊಂದಿಗೆ ನಾಳೆ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನು ನಡೆಸ್ತಾರೆ. ರಕ್ಷಣಾ ಮಂತ್ರಿಗಳು ಇವತ್ತು ಕೂಡ ಸಭೆಯನ್ನ ಮಾಡಿದ್ದಾರೆ. ಏನೋ ಒಂದಿಷ್ಟು ಯೋಚನೆಯಲ್ಲಿ ಭಾರತ ಇದ್ದಂಗೆ ಕಾಣಿಸ್ತಾ ಇದೆ. ತಾಳ್ಮೆಯಿಂದ ವರ್ತಿಸ್ತಾ ಇದೆ ಭಾರತ. ಅತ್ಯಂತ ಸಂಯಮದಿಂದ ವರ್ತನೆಯನ್ನು ಮಾಡ್ತಾ ಇದೆ. ನಿನ್ನೆ ಮತ್ತು ಇವತ್ತು ಅವರು ಎಷ್ಟೇ ರೀತಿಯಾಗಿ ಕೆಣಕುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದರೂ ಕೂಡ ಅದಕ್ಕೆ ಉತ್ತರವನ್ನು ಕೊಡುವಂಥ ರೀತಿಯಲ್ಲೇ ಭಾರತ ಉತ್ತರವನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಕೆಣಕಿದ್ರೂ ಕೂಡ ನಾವು ಆ ಸಂಯಮವನ್ನು ಮೀರಿ ಹೋಗ್ತಾ ಇಲ್ಲ. ಕಾರಣ ಅದನ್ನು ಮೀರಿದ್ರೆ ಏನಾಗುತ್ತೆ ಅನ್ನುವಂಥ ಪರಿಸ್ಥಿತಿ ಭಾರತಕ್ಕೆ ಅರಿವಿದೆ, ಪಾಕಿಸ್ತಾನಕ್ಕೆ ಅರಿವಿಲ್ಲ. ಅದಕ್ಕೇನು ಕಂಡಲ್ಲೆಲ್ಲ ಸಾಲ ಇಸ್ಕೊಳ್ಳುತ್ತೆ, ಆಮೇಲೆ ನಮಗೆ ಕೊಡೋಕ್ಕಾಗಲ್ಲ ಅಂತ ಕೈ ಎತ್ತಿ ಬಿಟ್ರೆ ಮುಗಿದೋಗುತ್ತೆ. ಅದಕ್ಕೆ ತಕ್ಕಂತೆ ಬೇರೆ ರಾಷ್ಟ್ರಗಳು ಅದಕ್ಕೆ ಸಾಲ ಕೊಟ್ಟೇ ಕೊಡ್ತಾರೆ. ಉಗ್ರರನ್ನ ಪೋಷಿಸೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅವರು. ಸೊ ಏನ್ ಮಾಡೋಕ್ಕಾಗತ್ತೆ ಆ ಪಾಕಿಸ್ತಾನಕ್ಕೆ. ಆದ್ರೆ ನಮ್ಮ ದೇಶದ ವಿಚಾರದಲ್ಲಿ ಹಾಗಾಗಲ್ಲ. ಈಗ ನಮ್ಮ ದೇಶ ಯೋಚನೆ ಮಾಡುವಂತ ರೀತಿ ಬೇರೆ ಇದೆ. ಇಂಥ ಎಲ್ಲ ಕಾಂಜಿ ಪಿಂಜಿ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಟ್ಕೊಳ್ಳೋ ರೀತಿಯಲ್ಲಿ ಹೇಗೆ ಕೊಡಬೇಕೋ ಹಾಗೆ ಕೊಡ್ತೀವಿ. ಬಟ್ ನೇರವಾಗಿ ಕೊಡೋದಾದ್ರೆ ಒಂದೇ ಸಲಕ್ಕೆ ಕೊಟ್ಟು ಮುಗಿಸ್ಬಿಡ್ಬೇಕು. ಈ ಥರ ದಿನ ಆಟ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಒಂದು ಸಲಕ್ಕೆ ಮುಗಿಸ್ಬೇಕು. ಬಟ್ ಹೇಗೆ ಅನ್ನೋದನ್ನ ಭಾರತ ಈಗ ಪ್ರಪಂಚಕ್ಕೆ ಕಲಿಸಿಕೊಡ್ತಾ ಇದೆ. ಅತ್ಯಂತ ಸಂಯಮದಿಂದ ಹೇಗೆ ವರ್ತಿಸಬೇಕು, ಅವ್ರು ದಾಳಿ ಮಾಡಿದ್ರು ಕೂಡ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು ಅಷ್ಟೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕದಲ್ಲೇ ಇದ್ದಾರೆ. ರಾಘು, ಈಗ ಭಾರತ ಅತ್ಯಂತ ತಾಳ್ಮೆಯಿಂದ ವರ್ತಿಸ್ತಾ ಇದೆ. ಪಾಕಿಸ್ತಾನ ಎಷ್ಟೇ ಡ್ರೋನ್ ದಾಳಿಗಳನ್ನ ಮಾಡ್ತಾ ಇದ್ರು ಕೂಡ ಅವರ ಡ್ರೋನ್ಗಳನ್ನು ಹೊಡೆದುರುಳಿಸ್ತಾ ಇದೆ ಹೊರತು ಪಾಕಿಸ್ತಾನದ ಮೇಲೆ ನೇರವಾದಂಥ ಅಟ್ಯಾಕ್ ಅನ್ನು ಮಾಡುವಂಥ ಲೆಕ್ಕಕ್ಕೆ ಇನ್ನೂ ಭಾರತ ಹೋಗ್ತಾ ಇಲ್ಲ. ಅತ್ಯಂತ ಸಂಯಮದಿಂದ ವರ್ತಿಸ್ತಾ ಇದೆ. ಯಾಕೆ, ಏನು ಕಾರಣ ಇದಕ್ಕೆ ಅಂತ? ಅರುಣ್, ಬಹಳ ಪ್ರಮುಖವಾಗಿ ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪಾಕ್ ವಿಕ್ಟಿಮ್ ಪ್ಲೇಯನ್ನ ಕಾರ್ಡ್ ಮಾಡಬಹುದು ಮುಂದಿನ ದಿನದಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಸದ್ಯ ಭಾರತ ಸಾಫ್ಟ್ ಕಾರ್ನರ್ ಅಥವಾ ಬೇರೆ ರೀತಿಯಲ್ಲಿ ಅಂದರೆ ಅವರು ಮಾಡುವಂತಹ ದಾಳಿಗೆ ಆ ಕ್ಷಣಕ್ಕೆ ಮಾತ್ರ ಪ್ರತ್ಯುತ್ತರವನ್ನು ಕೊಡೋದ್ರ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದಾದರೆ ಒಂದೇ ಸರಿ ಎಲ್ಲವನ್ನು ಕೂಡ ಫಿನಿಶ್ ಮಾಡೋಣ ಅನ್ನುವಂಥ ಲೆಕ್ಕಕ್ಕೆ ಹೋಗದೆ ಈ ರೀತಿಯಾದಂತಹ ನಡೆಯನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಅನೇಕ ಬಾರಿ ಅನೇಕ ದೇಶಗಳ ವಿಚಾರದಲ್ಲೂ ಕೂಡ ನೋಡಿದ್ದೇವೆ. ಆರಂಭಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ನಾವೇನೋ ವಿರೋಧಿ ದೇಶಗಳ ಜೊತೆ ಫೈಟ್ ಅನ್ನು ಮಾಡ್ತೇವೆ ಅನ್ನುವಂಥ ಹೆಜ್ಜೆಯನ್ನು ಇಡ್ತೇವೆ. ಅದಾದ ಬಳಿಕ ಆಗುವಂತಹ ದೊಡ್ಡ ಅವಾಂತರಗಳು ಅವಘಡಗಳನ್ನ ಅನುಭವಿಸಿ ಕೊನೆಗೆ ನಾವು ವಿಕ್ಟಿಮ್ ಅನ್ನುವಂತಹ ಲೆಕ್ಕದಲ್ಲಿ ಆ ದೇಶಗಳ ವಿರುದ್ಧವಾಗಿ ತಮ್ಮನ್ನ ತಾವು ತೋರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಇದೇ ರೀತಿ ಭಾರತ ಪಾಕಿಸ್ತಾನದ ವಿಚಾರದಲ್ಲೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಏನಾದರೂ ಭಾರತ ಈ ರೀತಿಯಾದಂತಹ ನಡೆಯನ್ನು ತೋರಿಸ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುತ್ತೆ. ಗಮನಿಸಬಹುದು, ಆರಂಭಿಕ ದಿನದಿಂದಲೂ ಕೂಡ ಪಾಕ್ ಯಾವ ರೀತಿ ದಾಳಿಯನ್ನು ಮಾಡುತ್ತೆ, ಆ ದಾಳಿಗೆ ಎಷ್ಟು ಬೇಕೋ ಅಷ್ಟೇ ಉತ್ತರವನ್ನು ಕೊಟ್ಟು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಉತ್ತರವನ್ನು ಕೊಟ್ಟು ಸೈಲೆಂಟ್ ಮಾಡುವಂಥ ಕೆಲಸವನ್ನು ಭಾರತೀಯ ವಾಯುಸೇನೆ ಇರ್ಬೋದು, ಭಾರತೀಯ ಸೇನೆ ಮಾಡ್ತಾ ಇದೆ. ಬಟ್ ಆದರೆ ಎಷ್ಟಕ್ಕೆ ಸುಮ್ಮನಾಗದೇ ಇರುವಂಥ ಪಾಕ್ ಪದೇ ಪದೇ ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೀಗಿದ್ರೂ ಕೂಡ ಅದನ್ನು ಎಲ್ಲಿಗೆ ಬೇಕು, ಎಲ್ಲಿಗೆ ಎಷ್ಟರ ಮಟ್ಟಿಗೆ ಅವರನ್ನು ಸೈಲೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಸತತವಾಗಿ ಅವರ ವಿರುದ್ಧ ಕಾರ್ಯಾಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಇಷ್ಟಾದರೂ ಯಾಕೋ ಏನೋ ಗೊತ್ತಿಲ್ಲ, ಪಾಕ್ ಬುದ್ಧಿ ಕಲಿಯುವಂತಹ ಒಂದಷ್ಟು ಮನಸ್ಸನ್ನೇ ಮಾಡ್ತಾ ಇಲ್ಲ. ಸೊ ಅದೇ ಕಾರಣಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಅವರು ಕೊಟ್ಟಿರುವಂಥ ಒಂದಷ್ಟು ದಾಳಿಗೆ ಪ್ರತ್ಯುತ್ತರವಾಗಿ ಖಂಡಿತವಾಗಿಯೂ ಕೂಡ ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾರೆ. ಅದರ ಮೊದಲ ಭಾಗವಾಗಿ, ಅದರ ಮೊದಲ ಹಂತವಾಗಿ ಫಸ್ಟ್ ಸ್ಟೆಪ್ ಏನಂದ್ರೆ ಬಂದಂತಹ ಡ್ರೋನ್ಗಳೇನಿದು ಅವೆಲ್ಲವನ್ನ ಕೂಡ ಸರ್ವನಾಶ ಮಾಡಿರುವಂಥದ್ದು. ಅವರ ಡ್ರೋನ್ ದಾಳಿ ಕಂಪ್ಲೀಟ್ ಆಗಿ ಅವೆಲ್ಲವನ್ನ ಕೂಡ ತಡೆದ ಮೇಲೆ ಭಾರತದಿಂದ ಯಾವ ರೀತಿ ದಾಳಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸದ್ಯ ಪಾಕ್ ಊಹೆ ಮಾಡೋದಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿದೆ. ಸೊ ಆ ಕಾರಣಕ್ಕೆ ಭಾರತದಿಂದಲೂ ಕೂಡ ದೊಡ್ಡ ಪ್ರಮಾಣದ ದಾಳಿ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗೇನಾದ್ರೂ ಆದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ದಾಳಿಗೆ ಒಂದಷ್ಟು ಉತ್ತರವನ್ನಂತೂ ಈಗ ಸದ್ಯದ ಮಟ್ಟಿಗೆ ಕೊಟ್ಟಂತ ಆಗುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಆಗಿದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅರುಣ್,